ಬಾಂಡ್ಲಿ ತಲೆ ಅವನು ತನ್ನ ತಲೆಡ್ಕ ಅನ್ಬಿಟ್ಟಲ್ಲ. Come on, come on. ಯಾರು ಕೆಡುಕೊಂಡು ಹೋಗ್ಬಿಟ್ಟವ್ರಲ್ಲ, ಕಷ್ಟ ಕಾಲದಲ್ಲಿ ಹೊತ್ತಾಕೊಂಡ್ಬಿಡೋಣ. ಇರ್ಲಿ, ಬೇಕಾಯ್ತದೆ. ಜಗತ್ನ ಸೃಷ್ಟಿ ಮಾಡಿರೋ ದೇವ್ರೆ, ಈ ದುಡ್ಡನ್ನ ತೋರಿಸಿ ಅಗ್ನಿ ಪರೀಕ್ಷೆ ಮಾಡ್ತಾ ಇದ್ಯಾ? ನಂದು ನಂದೇ, ಬೇರೆಯವ್ರದ್ದು ನಂದಲ್ಲ. ನನಗೆ ಯಾಕೆ ಬೇಕು? ಅರ್ಪಿಸ್ತೆ. ಹಲೋ, ಪೊಲೀಸ್ ಸ್ಟೇಷನ್. ಅಲ್ಲಿ ನೋಡಿ ಅಪ್ಪ, ಧರ್ಮಸ್ಥಳದ ಮಂಜುನಾಥ, ಶೆನ್ಮುಗ, ಈಶ್ವರ ಅರ್ಪಿಸ್ಬಿಟ್ಟೆ ಕಣಪ್ಪ, ಅಡ್ಡ ಬಿದ್ದೆ. ಏ ಮ್ಯಾನ್, ಅಷ್ಟೊಂದು ದುಡ್ಡು ಸಿಕ್ತಲ್ಲ, ಜೇಬ್ ಹಾಕೊಳ್ಳೋದ್ ಬಿಟ್ಟು ಹುಂಡಿಗೆ ಯಾಕೆ ಹಾಕ್ತೆ? ಯಾಕ ಕಂಡೋರ್ ದುಡ್ಡು ಪಾಸಾಣಕ್ ಸಮಾನ, ಅದಕ್ಕೆ ದೇವ್ರಿಗೆ ಅರ್ಪಿಸ್ಬಿಟ್ಟೆ. ಬತ್ತೀನಿ ಕಣಕ. ಏನೇ, ನೀನ್ ಎಲ್ರಿಗೂ ಹಲ್ವಾ ತಿನ್ನಿಸ್ತಾ ಇದ್ದೆ, ಈಗ ಅವನೇ ನಿನ್ಗೆ ಹಲ್ವಾ ತಿನ್ನಿಸ್ಬಿಟ್ಟ. Just wait and see. ಆರುತ ದೂರ ದೂರ ನೀನ್ ನೋಡೋಕೆ ತುಂಬಾ ಒಳ್ಳೆಯವನ್ ತರ ಕಾಣಿಸ್ತೀಯ. ಹೂ ಕಣಕ, ಎಲ್ಲ ಹಂಗಂತಾರೆ. ನಿನ್ ಹೆಸರೇನು? ವೀರಣ್ಣ ಅಂತ. ಓಹೋ, ನಿನ್ ಊರ್ ಯಾವ್ದು? ಜಡೆ ಮೈಸಂದ್ರ. ಬೆಂಗಳೂರಿಗೆ ಯಾಕೆ ಬಂದೆ? ಅಯ್ಯೋ, ಅದೊಂದು ದೊಡ್ಡ ಕತೆ. ಊರಲ್ಲಿ ಸಾಲ ನನ್ನ ಹೆಗ್ಲೇರ್ಬಿಡ್ತು, ಅದನ್ನ ತೀರಿಸ್ಬೇಕು ಅಂತ ಬೆಂಗಳೂರಿಗೆ ಬಂದೆ. ನನಗೆ ಬೇಕಾಗಿರೋದು 2 ಎಕರೆ ಜಮೀನು, ಮಧ್ಯದಲ್ಲಿ ಒಂದು ದೊಡ್ಡ ಬಾವಿ, ಸರ್ಕಾರದವ್ರು ಕರೆಂಟ್ ಕೊಟ್ರೆ ಮೋಟರ್ ಹೊಡಿತೀನಿ, ಇಲ್ಲ ಭಗವಂತ ಕೈ ಕೊಟ್ಟ ಅಂತ ಕೈನಲ್ಲಿ ಹೊಡಿತೀನಿ. ಇದೆಲ್ಲ ಆಗ್ಬೇಕು ಅಂದ್ರೆ ನನಗೆ 50,000 ರೂಪಾಯಿ ಬೇಕು. ಅದಕ್ಕೆ ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದೆ. ನಾನ್ ನಿನಗೆ ಕೆಲಸ ಕೊಡಿಸ್ತೀನಿ, ಮಾಡ್ತೀಯಾ? ಅಯ್ಯೋ ಯಕ್ಕ, ಆಯ್ಕೊಂಡ್ ತಿನ್ನೋನ್ಗೆ ಅಳ್ಸೋಗಿದ್ ಅನ್ನ ಕೊಟ್ರೆ ಬೇಡ ಅಂತೀನಿ. ನಮ್ಮ ಮನೇಲಿ ಅಂಡೆ ಆಣೆಗೂ ಮಾಡ್ತೀರಿ ಕಣಕ್ಕ. ಬಾ. ಅಯ್ಯೋ ನನ್ ದೇವ್ರೆ.